ನಮಸ್ಕಾರ ಎಲ್ಲರಿಗೂ. ನಮ್ಮ ದೇಶದಲ್ಲಿ ಇವಾಗ 10 ಕೋಟಿ ಜನಸಂಖ್ಯೆಗೆ ಡಯಾಬಿಟಿಸ್ ಇದೆ, 13 ಕೋಟಿ ಜನಸಂಖ್ಯೆಗೆ ಪ್ರೀ ಡಯಾಬಿಟಿಸ್ ಇದೆ, 10 ಕೋಟಿ ಜನಸಂಖ್ಯೆಗೆ ಒಬೆಸಿಟಿ ಇದೆ, 20 ಕೋಟಿ ಜನಸಂಖ್ಯೆಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ, 25 ಕೋಟಿ ಜನಸಂಖ್ಯೆಗೆ ಲಿವರ್ ಪ್ರಾಬ್ಲಮ್ ಇದೆ, 30 ಕೋಟಿ ಜನಸಂಖ್ಯೆಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ. ಅದ್ರ ಜೊತೆಗೆ ವರ್ಷಕ್ಕೆ 14 ಲಕ್ಷ ಜನರಿಗೆ ಕ್ಯಾನ್ಸರ್ ಕಾಣಿಸ್ಕೊತಾ ಇದೆ. ಯಾವ ರೀತಿ ನಮ್ಮ ದೇಶದಲ್ಲಿ ಈ ರೀತಿ ಕಾಣಿಸ್ಕೊತಾ ಇದೆ, ಯಾವ ಕಾರಣಕ್ಕೆ ಕಾಣಿಸ್ಕೊತಾ ಇದೆ ಬಿಡಿಸಿರ್ತೀನಿ ನೋಡಿ ಕರೆಕ್ಟಾಗಿ. ಬೆಳಗ್ಗೆ ಎದ್ದಾಗ ನಿಮ್ಮ ಕಾರ್ಟಿಸೋಲ್ ಹಾರ್ಮೋನ್ ಸೆಕ್ರೇಷನ್ ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ವರ್ಕೌಟ್ ಮಾಡಬೇಕು. ಇನ್ಸುಲಿನ್ ಸೆನ್ಸಿಟಿವಿಟಿ ಬಂದುಬಿಟ್ಟು ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ. ಆ ಟೈಮಲ್ಲಿ ಬ್ರೇಕ್ಫಾಸ್ಟು ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ಬಿಡ್ಬೇಕು. 7 ಗಂಟೆ ನಂತರ ಏನಾಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗೋಗ್ಬಿಡುತ್ತೆ ಸಾಯಂಕಾಲ. ಸೊ 7 ಗಂಟೆ ನೀವು ಊಟ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ನಿಮ್ಮ ಶುಗರ್ ಜಾಸ್ತಿ ಆಗುತ್ತೆ. ಈ ಶುಗರ್ ಜಾಸ್ತಿಯಾಗಿ ದೇಹದಲ್ಲಿ ಕೊಬ್ಬಾಗಿ ಮಾರ್ಪಾಡಾಗುತ್ತೆ. ಜೊತೆಗೆ ಬೇರೆ ಥರದ ಹೃದಯದ ಕಾಯಿಲೆಗಳು ಬರೋದಕ್ಕೆ ಶುರುವಾಗಿಬಿಡ್ತವೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಒಬ್ಬ ವ್ಯಕ್ತಿ 600 ಗ್ರಾಮನ್ನು 7 ಗಂಟೆ ತಿನ್ನಂತ ಅಂದರೆ ಇನ್ನೊಬ್ಬ ವ್ಯಕ್ತಿ ಅದೇ 600 ಗ್ರಾಮನ್ನ 10 ಗಂಟೆಗೆ ತಿಂದರೆ ಏನಾಗುತ್ತೆ ಅಂತ. 7 ಗಂಟೆ ಯಾರು ವ್ಯಕ್ತಿ ತಿಂದಿರ್ತಾನೆ ಅವನಿಗೆ ಶುಗರ್ ಬಂದುಬಿಟ್ಟು ಅರೌಂಡ್ 140 ಇರುತ್ತೆ. ಅದೇ 10 ಗಂಟೆಗೆ ರಾತ್ರಿ 600 ಕ್ಯಾಲರಿ ಯಾರು ತಿಂದಿರ್ತಾನೆ ಅವನಿಗೆ ಆಲ್ಮೋಸ್ಟ್ 200 ಮೇಲ್ಪಟ್ಟಿರುತ್ತೆ. ಎಷ್ಟು ಡಿಫ್ರೆನ್ಸ್ ಆಯ್ತಲ್ವಾ. ಸೊ ಇದು ಶುಗರ್ ಜಾಸ್ತಿ ಆಗೋದಲ್ಲದೇ ನಿಮ್ಮ ದೇಹದಲ್ಲಿ ಕೊಬ್ಬಾಗಿ ಶೇಖರಣೆಯಾಗಿ ಹೃದಯದ ಕಾಯಿಲೆಗಳು ಬರೋಕ್ಕೆ ಶುರು ಆಗ್ತಾ ಇದ್ದಾವೆ. ಸೊ ಇದನ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕು? ನಿಮ್ಮ ವರ್ಕೌಟ್ ಏನಿದೆ 6 ಗಂಟೆಗೆ ಮುಗಿಸ್ಕೊಂಬಿಡಿ, ಒಂದನೇದು. ಎರಡನೇದು, ನಿಮ್ಮ ಬ್ರೇಕ್ಫಾಸ್ಟ್ 8 ಗಂಟೆಗೆ, ನಿಮ್ಮ ಮಧ್ಯಾಹ್ನದ ಊಟ 1 ಗಂಟೆಗೆ, ನಿಮ್ಮ ರಾತ್ರಿ ಊಟನ 7 ಗಂಟೆಗೆ ಮುಗಿಸ್ಕೋಬೇಕು. ಆಮೇಲೆ ಈ ರೀತಿ ಮಾಡೋದ್ರಿಂದ ಇದು ಆ್ಯಕ್ಚುಲಿ ನೀವು 1 ತಿಂಗಳು ಮಾಡಬೇಕು. ಆ್ಯಕ್ಚುಲಿ 1 ತಿಂಗಳು ಮಾಡೋದ್ರಿಂದ ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ. ನಿಮ್ಗೇನೆಲ್ಲ ಅಂದರೂ HbA1c ಬಂದುಬಿಟ್ಟು 0.3 to 0.5 ಕಡಿಮೆ ಆಗುತ್ತೆ ಒಂದು. ಆಮೇಲೆ ಎರಡನೇದು, ನಿಮ್ಮ ವೆಯ್ಟ್ ಬಂದುಬಿಟ್ಟು ನಿಮಗೆ 1 to 2 kg ಕಡಿಮೆ ಆಗುತ್ತೆ. ಸೊ ಇದನ್ನು ನೀವು 1 ತಿಂಗಳು ಸತತವಾಗಿ ನೀವು ಮಾಡಿದ್ರಿ ಅಂತ ಅಂದರೆ 7 ಗಂಟೆ 7 PM ಚಾಲೆಂಜ್ ಅಂತ ಹೇಳ್ತೀವಿ. ನಿಮಗೆ ಡೆಫಿನೆಟಾಗಿ ಈ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ನಾವೇನು ಹೇಳ್ತೀವಿ ಎಲ್ಲ ಕಾಯಿಲೆಗಳು ಕಡಿಮೆ ಆಗಿ ನಿಮಗೆ ವೆಯ್ಟ್ ಲಾಸು ಆಗುತ್ತೆ, ಆಮೇಲೆ ಶುಗರು ಕಂಟ್ರೋಲ್ ಆಗುತ್ತೆ. ಸೊ ಇವಾಗ ಹೇಳಿ, ಈ 7 PM ಚಾಲೆಂಜಿಗೆ ಎಷ್ಟು ಜನ ರೆಡಿ ಇದ್ದೀರಿ? ದೇವರದ್ದು ಮಾಡಲಿ ಎಲ್ಲರಿಗೂ.